3 ದಿನ ಆಗಿ ಮಳೆವಂತ ವಾರ ಕಾಲ ಪಿಕಪ್ ಆಯ್ತು ಒಂದು ಇದು ದಾಳಿಂಬೆ ಈಗೇನು ಟೆಂಪ್ರೇಚರ್ ಸ್ವಲ್ಪ ಇದು ಡೌನ್ ಇದೆ ಇವಾಗ ಹೇಳೋದು ಟೆಂಪ್ರೇಚರ್ ಸ್ವಲ್ಪ ಡೌನ್ ಇದೆ ನೈಟು ಡೌನ್ ಇರುತ್ತೆ ಹಂಗಾಗಿನ ಮತ್ತೆ ಬಂದಿಲ್ಲ ಇದೇನಾ ಇನ್ನೂ ಇಲ್ಲ ಕಾರಣ ಒಂದೊಂದು ಎಳ್ಳೆಳ್ಳು ಕಾಣ್ತಾ ಇದೆ. ಹಾಂ ಹಾಂ ಮಗಳೇನಪ್ಪ ಹೌದು ಯಾಕ ವಿಡಿಯೋ ಮಾಡ್ತೀವಿ ಇಲ್ಲ ನಾನು ಐತೆ ನಮ್ಗೆ ಅಣ್ಣ ಓಡಾಡ್ತೀವಿ. ಇಲ್ಲ ಇಲ್ಲ ನಾನು ವ್ಲಾಗಿಂಗ್ ಮಾಡ್ತೀನಿ, ಹಂಗ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಹಾಕ್ತೀನಿ. ಅಂದ್ರೆ ಸ್ಟ್ರೆಂತ್ ತಗೊಂಡ್ರದೆ ನಿನ್ನವೇ ಗಿಡ. ಇಕ್ಕಿದ ಗಿಡ್ಲು ನಾನು ಇಲ್ಲಿ ಓಡಾಡಿದಿನ ಸ್ಟ್ರೆಂತ್ ತಗೊಂಡ್ರದೆ ನಿನ್ನವೇ ಗಿಡ. ಉಮೇಶಪ್ಪ ಹೇಳ್ತೀಯ ನಿಮ್ಮ ಮಠ ಬಂದವ? ಇದಾವೆ ಗಿಡ ಇರೋದ್ರಿಂದನ ಸ್ವಲ್ಪ ಎಲ್ಲ ಕಟ್ ಮಾಡಿಬಿಟ್ಟು ಅಡಿ ಬಿಡಿಸಿ ಬಿಟ್ಟಿದ್ದೀನಿ. ಅಡಿನ ಒಂದು ಕಾಲ 1.5 ಅಡಿ ಬಿಡಿಸಿದ್ದೀನಿ ನಾನು ಕೂಡ. ಅಂದ್ರೆ ಹೈಟ್ ಬಿಟ್ಟಿದ್ವಿ ಗಿಡನ. ಹೈಟ್ಗಿಂತಂದ್ರೆ ಇಷ್ಟು ಹೈಟ್ ಇಲ್ಲ ನಮ್ಮದು ಐತೆ ಮತ್ತೆ ಸಾಕು. ಮತ್ತೆ ಅದೇ ಹಿಂಗೆ ಆಗ್ಲಿಕ್ಕೆ ಮತ್ತೆ ಕೊನೆ ಬಿಟ್ಟಿಲ್ಲ ಇದು ಮಾಡಕ್ಕೆ. ಮತ್ತೆ ಅದಕ್ಕೆ ಈಗ ನೀವು ಎಡವಟ್ ಮಾಡಿರ ಅದು ಹೆಂಗನ ಬರಲಿ ಜಾಸ್ತಿ ಕಟ್ ಮಾಡಬಾರ್ದಾಗಿತ್ತು. ಹಂಗೆ ಇದು ನೋಡಿ, ಇದು ಇವತ್ತು ಒಂದೇ ಬೆಳೆಯಲ್ಲ ಇತ್ತು. ಇವತ್ತು ಇದು ಒಂದ್ಸತಿ ತಿರ್ಗಿ 6 ತಿಂಗಳು ಬೆಳೆ ಬಿಟ್ಕೋಬೇಕಾ? ಬಿಟ್ಕೋಬೇಕು. ಅದಕ್ಕೆ ಏನಪ್ಪ ಅಂತಂದ್ರೆ ಇವನ್ನ ಜಾಸ್ತಿ ಕಟ್ ಮಾಡಕ್ ಹೋಗ್ಬಾರ್ದು. ಅಂದ್ರೆ ಕೆಳಗಡೆ ಜಾಸ್ತಿ ಕಟ್ ಮಾಡಂಗಿಲ್ವಾ? ಇದು ಅಮ್ಮ 1.5 ಅಡಿ ಮೇಲ್ಪಟ್ಟು ಕೆಳಗಡೆಯಿಂದ ಸಿಗ್ರು ಬಂದಿರ್ತೈತಲ್ಲ ಅದನ್ನ ಕಟ್ ಮಾಡಿಬಿಟ್ಟಾರೆ. ಹೌದಾ? ಕಟ್ ಮಾಡಿಬಿಟ್ಟು ಮ್ಯಾಲಿಂದ ಗುಂಪು ಮಾಡ್ಕೊಂಡ್ಬಿಟ್ಟಾರೆ ಹಿಂಗೆ. ಅಂದ್ರೆ ನೀವು ಇಕ್ಕಿರೋದು, ನೀವು ನಿಮ್ದು ಇಟ್ಟಿದ್ದೀರಾ? ಇಟ್ಟಿದ್ದಾರೆ. ಇದು ನಾವು ಎಲ್ಲ ಒಂದೇ ದಿನ ಇಕ್ಕಿರೋದು. ಎಷ್ಟು ಎಕರೆಗೆ ಇಟ್ಟಿದ್ದೀರಾ ನೀವು? ಕೆಲಸ ಮಾಡಿ 1300 ಗಿಡ ಐತೆ ಅಷ್ಟೇ. 1300? ಅದು ತುಂಬಾ ಜಾಸ್ತಿನೇ ಆಯ್ತಲ್ವಾ? ಆಯ್ತು ಅಂದ್ರೆ ಈಗ ಬೆಳೆ ಹಾಕಿದ್ದು ನೋಡ್ತಾ ಇದೀಯಾ? ನೋಡ್ತಾ ಇದ್ದೀನಿ ಮಾಡ್ಬೇಕು ಅಂತಾನ. ಈಗ ಈ ಬೆಳೆ ಆಗುತ್ತಲ್ಲ, ಆಗುತ್ತೆ. ಈಗ ಆಗದಲ್ಲ ಆಗ್ಬಿಡು. ಈಗ ಈ ಬೆಳೆ ಆಗುತ್ತಲ್ಲ ಅವಾಗ ನೋಡು ನಾವ್ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಎತ್ ಮಾಡ್ಬೇಕು ಅಂತ ನಿನಗೆ ಐಡಿಯಾ ಬರುತ್ತೆ. ನೋಡು, ಗಿಡ ಈ ತರ ಬೆಳಿಬೇಕು, ಅವಕ್ಕೆ ಫ್ರೀ ಬಿಡ್ಬೇಕು. ಅಗಲ ಕೈಗೆ ಹೋಗ್ಬಾರ್ದು. ನೋಡಿ ಹಿಂಗ ಅಗಲ ಬಿಟ್ಟಿತ್ತ, ಇವಾಗ ಬಿಟ್ಟದಾಗಿ ಹೊಡಿತಾ ಆಯ್ತು ಇವಾಗ. ಹಂಗೆ ಇದು ಸ್ಟ್ರೆಂತ್ ಬರಲ್ಲ ಅಂತ ನೀನ್ ಹೇಳ್ತಾ ಇರೋದು. ಯಾವುದು ಇದು ಅಲ್ವೇ? ಅದನ್ನ ಬಿಟ್ಟು ಉಮೇಶಪ್ಪ, ನಮ್ಗೆ ಇದು ಸ್ಟ್ರೆಂತ್ ಬರ್ಬೇಕು. ಇದು ಮೇನ್ ಇದು ಬೇಕು ನಮ್ಗೆ. ಏನೋ ಇದನ್ನ ಬಿಟ್ಬಿಡು. ಇದು ಇವಾಗ ಇದು ಗೊತ್ತಾ? ಇದು ಇಷ್ಟೇ ಕಟ್ಬಾರ್ದು ಅಷ್ಟೇನೆ. ಇದು ಇಷ್ಟು ಸ್ವಲ್ಪ ಕಟ್ಬಾರ್ದು ಅಷ್ಟೇನೆ. ಅಷ್ಟೇ. ಈಗ ಬಿಟ್ಕೊಂಡ್ರೆ ಅದು ಅಷ್ಟೇ, ಅದು ಎಷ್ಟೇ ಹಿಡ್ಕೊಂಬ್ಲಿ. ಈಗ ಅಣ್ಣ ಎಲ್ಲ ಹಿಂಗ ಆ ಕಡೆ ಈ ಕಡೆ ಅಕ್ಲ ಹೊಡ್ಕೊಂಡು ಎಲ್ಲ ಇಳೆ ಬಿದ್ದಿದ್ವಲ್ಲ, ಆ ಗಡ್ಡಿ ಕಟ್ ಮಾಡಿ ಅವನ್ ಕಟ್ ಮಾಡಿ ಈಟ್ರಲ್ಲಿ ಹೊಡೆದು ಆಮೇಲೆ ಎಲ್ಲ ಸಿಗುರು ಬಂದ್ಮೇಲೆ ಈಗ ಬಂದೈತಿ. ಈಗ ಬಂದದ್ರಾಗ ಏನಾಯ್ತು ಅಂದ್ರೆ ಒಂದೊಂದ್ರಾಗೆ 2 3 ಇಟ್ಟಿದ್ದ ಪೀಸ್ ಹೊಡೆದಾಗ. ಈಗ ಉಮೇಶಪ್ಪ ನೋಡಿ, ಈಗ ಬಂದೈತೆ ಇದು. ಬಂದೈತಿ ಸರಿನಪ್ಪ. ರೈತರಿಗೆ ಹಿಂಗೆ ಹೇಳ್ತು, ಇದು ಹಿಂಗೆ ಬಂದೈತಿ ಹಿಂಗೆ. ಈಗ ನೋಡು, ಬಂದಿರೋದನ್ನ ನಾವು ನೋಡ್ಕೋಬೇಕು ಹೊರ್ತು ಹೊಸ್ದಾಗಿ ತಿರ್ಗಿ ಕಟ್ ಮಾಡಿದ್ ನೀನು ತಿರ್ಗಿ ಅದು ಹಿಂಗೆ ಆಗದು. ಹಂಗೆ ಆಗದು ಅಲ್ಲ, ಮಾತು ಹೇಳ್ಬೇಕಂತ. ಅದಕ್ಕೆ ಇರೋದನ್ನ ಹಾಳು ಮಾಡ್ಕೋಬೇಡ. ಅದೇ ಇರೋದನ್ನ ಹಾಳು ಮಾಡಕ್ ಹೋಗ್ಬೇಡ. ಈಗ ನೋಡಿ, ಇಷ್ಟು ಕಟ್ ಮಾಡಿ, ಇಷ್ಟು ಕಟ್ ಮಾಡ್ಕೋಬೇಕು. ಏನೋ ಇಷ್ಟು ನೋಡು, ಇದು ನೋಡು, ಇಷ್ಟೇ ಶಾಸನೆ, ಇದೆಲ್ಲ ಇಷ್ಟನೇ ಇದೆ. ಏನೋ ಇದೆಲ್ಲ ಹಿಂಗೆ ಕಟ್ ಮಾಡ್ಕೋಬೇಕು. ಯಾಕೆ ಇದು ಸ್ಟ್ರೆಂತ್ ಬರುತ್ತೆ. ಈಗ ಆಲ್ರೆಡಿ ಇದಕ್ಕೆ ಸ್ಟ್ರೆಂತ್ ಬರೋದಕ್ಕೆ 4-5 ತಿಂಗಳು ಬೇಕಾಯ್ತಕ್ಕೆ ಆಗೈತೆ ಆ ಟೈಮು. ಈಗ ತಿರುಗಿ ಕಟ್ ಮಾಡಿದ್ರೆ ತಿರ್ಗಿ 4-5 ತಿಂಗಳು ಬೇಕಲ್ಲ ಸ್ಟ್ರೆಂತ್ ಬೇಕು. ಅದು ಗರ್ಭ ಇದು ಮಾಡ್ಕೊಂಡು ಮುಂದೆ ಬರ್ಬೇಕಾದ್ರೆ ಈಗ ನಮ್ ಅದು ನಾವು ಆಗ ಏನ್ ಗೊಬ್ಬರ ಇರುತ್ತೆ ಅದು ಹೇಳ್ಕೊಂಬತ್ತು. ಸರಿನಪ್ಪ? ಈಗ ಇರೋದನ್ನ ಕಟ್ ಮಾಡಿದ್ರೆ ಏನೋ ತಿರ್ಗಿ ಅದೇ ಟೈಮ್ ಅದೇ ಕೆಲಸನೇ. ಮಾತಮ್ಮ ತಿಂಡಿನ ಆಗೋಯ್ತಾ? ಇಲ್ಲ, ನಾವು ಗಾರೆ ಕೆಲಸ ಮಾಡೋರು. ಸರಿ, ಬೇಲ್ದಾರ್ ಕೆಲಸ ಅದೇ ಇಲ್ಲ. ಅದಕ್ಕೂ ಹೋಗ್ಬೇಕಾ? ನಾನು ಅದೇ ಕೆಲಸನೇ. ನಾನು ಮಗನೂ ನಮ್ಮ ಹೆಂಗಸರು ಅವ್ರು ನೋಡ್ಕೊಂತವ್ರಾ? ಸರಿ. ನಾವು ಉಸ್ತುವಾರಿಗೆ ಹೋಗೋದು ಅಷ್ಟೇ. ನಾನು ಅದ್ರದ್ದು ಸಮಸ್ಯೆ ಇಲ್ಲ ನನಗೆ. ಮೊನ್ನೆ ನಾವು ಈ ಸುತ್ತನ
ಅರ್ಧ ಅಡಿ ಮುಕ್ಕಾಲು ಅಡಿ ಒಂದು 2 ಅಡಿ ಆಗಲ ಸುತ್ತ ಬೆಡ್ ಮಾಡಿಬಿಟ್ಟಿದ್ವಿ ಗೊಬ್ಬರ ಹಾಕಿ. ಯಾವ್ದಕ್ಕೆ? ಕೆರೆಯಾಳ ಮಣ್ಣು ನೋಡೋದು. ಹಾ ಬೆಡ್ ಮಾಡಿದ್ಯಲ್ಲ, ಈ ಬುಡ ಬಿಟ್ಟಿದ್ಯಾ ಅಥವಾ ಪೂರ್ತಿ ಮಾಡ್ಬಿಟ್ಟಿದ್ಯಾ? ಬುಡ ಸುತ್ತೂರನ ಬುಡ ಬಿಟ್ಟಿಲ್ಲ, ಬುಡ ಸಮೇತ ಹಾಕಿದ್ವಿ. ಹಾಗಾದಿಂದೆ ನಾನು ನೀನು ಕೇಳೋದು, ಅದಕ್ಕೆ ನಾನು ತಪ್ಪು ಮಾಡಿ ನೋಡಿ. ಎಷ್ಟು ಕೇಳಿ ನಿಮ್ಮ ಅಣ್ಣ ಅಲ್ಲಿದ್ನಲ್ಲ, ನಿಮ್ಮ ಅಣ್ಣನ ಎಲ್ಲಿ ಅಕ್ಕ ಇದ್ದಾರೆ, ಅಣ್ಣ ಬಂದಿಲ್ಲ. ಅದೇ ಅವತ್ತು ಇಲ್ಲಿ ಹುಲ್ ಕೆತ್ತಿತ್ತಲ್ಲ ಉಣ್ಣ ನಾನ್ ಕೆತ್ತಾ ಇದ್ದಿದ್ದು. ನೀನೇ ನನ್ಗೆ ಗೊತ್ತಾಗಲಿಲ್ಲ ಕಣಮ್ಮ, ತಲೆಗೆ ಹಿಂಗೆಲ್ಲ ಹಾಕೊಂಡಿದ್ದಲ್ಲ. ನೋಡು, ಇಷ್ಟ ಬಿಡ್ಬೇಕು ಇದನ್ನ, ಅದನ್ನ ಈ ಜಾಗನ ಬೆಡ್ ಮಾಡೋದು ಇಲ್ಲಿಗೆ, ಇಲ್ಲಿದ್ದಾನೆ ಇಲ್ಲಿಗೆ ಬೆಡ್ ಮಾಡೋದು ಅಲ್ಲಿಗೆ ಹಂಗೆ ಇಲ್ಲಿಗೆ ಹಾಕಬಾರ್ದು, ಇಲ್ಲಿಗೆ ಹಾಕಬಾರ್ದು, ಇಲ್ಲಿಗೆ ಹಾಕ್ಬಾರ್ದ, ಇಲ್ಲಿಗೆ ಹಾಕಬಾರ್ದು. ಅದೌದಾ? ಮಾಡೇ ಇವಾಗ ಅದೇ ತಪ್ಪು ಮಾಡಿರೋದು. ನೋಡೋಣ ಇವತ್ತು ಆಳು ಯಾರು ಸಿಗ್ಲಿಲ್ಲ ಅಂದ್ರೆ ಇಲ್ಲಿ ಹೊಲ್ತಕ್ಕೆ ಹೋಗ್ತೀನಿ ನೋಡಪ್ಪ ಉಮೇಶಪ್ಪ. ಅಂದ್ರೆ ಬುಡದಲ್ಲಿ ಮಾತ್ರನ ಒಂದು ಸಿಗ್ರಿಲ್ಲ ಹಂಗಲ್ಲ, ಹಂಗ್ ಕ್ಲೀನ್ ಮಾಡ್ಯಾವ್ರೆ, ಮಾಡಿ ಒಪ್ಪತ್ಕೊಂಡು ಸಂತೋಷ. ಬಟ್ ನೋಡು, ಇದೈತಲ್ಲ ಇದು, ಈ ಜಾಗ ಖಾಲಿ ಇರ್ಬೇಕು, ಇದಕ್ಕೆ ಖಾಲಿ ಇರ್ಬೇಕು, ಅದಕ್ಕೆ ಈ ಜಾಗ ಪೂರ್ತಿ ಖಾಲಿ ಇರಬೇಕು. ಇಲ್ಲಿದ್ದ ಬೆಡ್ ಇಲ್ಲಿದ್ದಾನೆ ಇಲ್ಲಿಗೆ ಇರ್ಬೇಕು ಬೆಡ್. ಬೆಡ್ ಇದು ಬೆಡ್ ಸುತ್ತಾಳ್ತಿದ್ದಂಗೆ. ಇದು ಇದಕ್ಕೆ ನೋಡು, ಇಲ್ಲಿ ಹಾಕ್ಬಿಡಿ ಅಂದ್ರೆ ಇದಕ್ಕೆ ನೋಡು, ಇದು ಏನಾಗುತ್ತಪ್ಪ ಅಂತಂದ್ರೆ ಇದು ಈ ಜಾಗ ಇದು ಈ ಗೊಬ್ಬರ ಹಾಕಲ್ಲ, ಹೀಟ್ ಆಗುತ್ತೆ, ಅವಾಗ ಡೈಬೇಕಾಗ್ತದೆ. ನೀರು ಇಲ್ಲಿ ಬಿಡಬಾರ್ದು, ನೀರು ಇಲ್ಲಿ ಬಿಡ್ಬೇಕು, ಇಲ್ಲಿಗೆ. ನೀನು ಹೊರಗಡೆ ಬಿಟ್ಟಿದ್ಯಲ್ಲಪ್ಪ, ಹೊರಗಡೆ ಹಾಕಿದ್ಯಲ್ಲ ಹಂಗೆ. ನೋಡಿ, ಈ ಪ್ಲೇಸ್ ಇದಕ್ಕೆ ಬೆಡ್ ಮಾಡ್ಕೋಬೇಕು. ಈಗ ನಾವು ಮಾಡ್ತೀವ ನೋಡು ಸ್ವಲ್ಪ. ಅಯ್ಯೋ ಏನು ಇಲ್ಲ, ಒಂದ್ಸತಿ 2 ಸತಿ ಬೆಳೆದ್ಮೇಲೆ ಗೊತ್ತಾಗ್ಬಿಡುತ್ತೆ. ಅದೇ ಅಂತ ತಲೆ ಕೆಟ್ಕೊಳ್ಳೋದೇನಿಲ್ಲ. ಇವರು ಅಳು ಬಿಡ್ತಾರಲ್ಲ, ಅವ್ರು ತೋಟ ಮಾಡಿರ್ತಾರಲ್ಲ, ಅವು ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ಹೆಂಗೆ ವ್ಯಾಪಾರ ಮಾಡ್ಬೇಕಾಯ್ತು, ಹೆಂಗ್ ಮಾಡಿದ್ವಿ ನಮ್ಮನ್ನು ಗೊತ್ತಾಗುತ್ತೆ. ಅಂದ್ರೆ ಅದ ಆ ಕಡೆ ಈ ಕಡೆ ಸ್ವಲ್ಪ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಇದ್ರಾಗಿಂತ ನಾಚಿಕೆನಿಲ್ಲ, ಏನ್ ಹಿಂಗೆ ಮಾಡ್ಬೇಕಮ್ಮ. ಹುಲ್ ಕೆತ್ತಿದ್ದಾರೆ ಯಾರು ಅಂತಂದ್ರೆ ನಾನೇ ಅಂತ ಕೇಳಲ್ಲ ಇವಾಗ. ಇದು ಏನ್ ಗೊತ್ತಾ, ನಾನು ಇವಾಗ ಈ ವ್ಯವಸಾಯ ಮಾಡಿ ನಾನು ಮಿಲಿಟರಿಗೆ ಹೋಗ್ಬೇಕು. ನಮ್ಮ ಮಕ್ಕಳು ಅಷ್ಟೇನಿಲ್ಲ, ಏನು ಇದನ್ನೇ ಮಾಡಬೇಕು ಬಂದಿರಲ್ಲ. ನಮ್ಮ ಬದುಕು ನಮ್ಗೆ ಯಾರಿಗೆ ಹೆಚ್ಚು, ನಮಗೆ ಹೆಚ್ಚು ನಮ್ಮ ಬದುಕು. ಇದ್ರಾಗೆ ನಾಚಿಕೆ ಪಡ್ಬೇಕಾದೇನಿಲ್ಲ. ಅಲ್ಲಿ ಹೆಂಗ ಒಟ್ಟು ನೋಡಪ್ಪ, ಓದಿನೂ ರೈತರ ಕೆಲಸ ಮಾಡ್ಬೇಕಾಗ ಬಂದೈತಿ. ತೋ ಅಮೇರಿಕ ಜಪಾನ್ ಅಲ್ಲಿ ಏನು ಗೊತ್ತೇನು, ನಮ್ದು ಯಾತದು ಅಲ್ಲಿ ಗೊತ್ತಾ, ಅವರು ಟೈಮಿಂಗ್ಸು ಬೆಳಿಗ್ಗೆ 4 ಗಂಟೆಯಿಂದ 5 ಗಂಟೆಗೆ ಒಂದು ಕೆಲಸ, 5 ಗಂಟೆಯಿಂದ 6 ಗಂಟೆಗೆ ಒಂದು ಕೆಲಸ, 6ರಿಂದ 7 ಗಂಟೆ, ಹಿಂಗೆ ಲೆಕ್ಕಾಚಾರ. ಎಲ್ಲಾನು ಮಾಡ್ಬೇಕು ಅಂಕಲ್. ಅದೇ ಸಿಟಿಯಲ್ಲಿ ಹಂಗೆ ಮಾಡ್ಕೊಂಡು ಅಂದ್ರೆ ಸರಿಗಿರಲ್ಲ. ಇದು ಚೆನ್ನಾಗೇ ಇದೆ. ಇದು ಎಲ್ಲರೂ ಸಿಟಿಯಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ಮಾಡಕ್ಕೆ ಅಂತಾನೆ. ನಾವು 3-4 ವರ್ಷ ಇದ್ದೀವಿ ಅಲ್ಲೇ. ಅಂದ್ರೆ ಅಗ್ರಿಕಲ್ಚರು ಕಲೀಲಿ ಅಂತ ಎನ್ಕರೇಜ್ ಮಾಡ್ತಾ ಇದ್ದಾರೆ ಇವರು. ನಮ್ಮ ಯಂಗ್ಸ್ಟರ್ಸ್ ಇದ್ದಾರಲ್ಲ, ಅವ್ರೆಲ್ಲರೂ ಕಲಿಬೇಕು ಅಗ್ರಿಕಲ್ಚರ್ ಬಗ್ಗೆ ಆದಷ್ಟು. ಏನು ಒಂದು 2 ಗಂಟೆ 3 ಗಂಟೆ ಮಾಡು, ನಿನ್ನ ಕೆಲಸ ನೀನು ಮಾಡ್ತೀಯ ಅಲ್ವಾ. ಅಯ್ಯೋ ವಾರಿಗೆ ಹೋದ್ರೆ ಯಾರೇ ತಿಳ್ಕೊಂತಾರೆ, ಅಲ್ಲೆಲ್ಲ ಅವನ್ನೆಲ್ಲ ಬಿಟ್ಬಿಡ್ಬೇಕು. ನಮ್ದು ಇನ್ನು 3-4 ದಿನ ಆಡಿದೀವಿ, ಇವತ್ತಿನಿಂದ ಜಾಯಿನ್ ಆದ್ರೆ ಇನ್ನು ಬಿಸಿಲಾಗಿನ ವರ್ಷ ಎಲ್ಲ ಇರ್ಬೇಕು ನಾವು. ಅಂದ್ರೆ ನಮಗೆ ಬಿಡು ಸಿಗೋದಿಲ್ಲ. ಅದೇ ಕೆಲಸ ಒಂದು 3-4 ಮನೆ ಉಪರ್ಸ್ಕೊಂಡ್ ಇಲ್ಲೇ 3 ಅದರಿಂದ ನನಗೆ ಒಂದು ಸ್ವಲ್ಪ ಇದು. ನೇರಳೆ ಹಣ್ಣೇನಾ? ಎಳ್ಳಿ ಗಿಡ, ನೇರಳೆ ಗಿಡ, ಅದು ನೆಲ್ಲಿ ಗಿಡ, ನೇರಳೆ ಗಿಡ. भाई ये इसका जड़ी बूटी का नाम क्या है? दौड़ पत्रे. दौड़ पत्रे. अच्छा, इसको किस लिए यूज करते हैं? अच्छा, ये किस चीज के लिए यूज करते हैं? ये पूजा के लिए ना. अच्छा, स्मेल करना है ये वाला. ये वंदल का मतलब
इसको खाते हैं क्या? मतलब क्या बॉईल करके खाना है? कैसे भी खाना। वंदेलगा ऐसे चबा लिया। अरे धो के खाओ, ऐसे खा रहे हो? हाँ अच्छा है क्या टेस्ट? ये टेस्ट अच्छा है? उंगली बेड़ा काम है। नहीं नहीं, मैं इधर से आया पापा। ये वाला जामुन है ना ये? अच्छा ये कटहल है। भाई ये देखो ये कैसे आ रहा है, ये थोड़ा सीधा करना पड़ेगा क्या इसको? ये अच्छा ये फूल का है। और ये सब पालक है ना? ये सब छोटे छोटे थे, अभी पूरे बड़े हो गए हैं ना। ये वाला कितना बड़ा हो गया है। ये नुगे सब है, ये सूख गया है क्या? फिर पकड़ रहा है दोबारा, पकड़ रहा है। एक एक फल पकड़ लेगा। हे अच्छा यहाँ पे आ गया है ये। नहीं तोड़ूंगा नहीं। ये पूरा स्वीट पोटैटो है ना? हाँ अभी देखो ये इसमें इतने सारे लगे हुए हैं, ये ऐसे वाले हमको निकालने हैं। और इसमें कांटे बहुत ज़्यादा है तो ऐसा ग्लव्स पहनना ज़रूरी है। ये यहाँ पे चिड़िया ने अपना घोंसला बनाया है। ऐसे कई है एक्चुअली, यहाँ पे बहुत सारे प्लांट्स में उन्होंने चिड़ियों ने अपना घोंसला बनाया है। और ये अभी मुझे एक और देखने को मिला है। अभी हम तीनों जो है मिलके ये, और ये तीसरा मिला है मुझे, तीसरा घोंसला। और ये मुझे चौथा मिला है। आज सुबह के 7 बज रहे हैं। कल मुझे 3 मिले थे और आज एक और मिला है।